ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಿಬಿಎಂಪಿ ಚುನಾವಣೆ ಗೆಲ್ಲೋಕೆ ಪ್ಲಾನ್ ರೂಪಿಸ್ಕೊಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ. ಜಿಬಿಗೆ 5 ಪಾಲಿಕೆ ವಿಂಗಡಣೆಯಲ್ಲೂ ಕೂಡ ಲಾಭ ನಷ್ಟದ ಲೆಕ್ಕಾಚಾರ ಹಾಕಲಾಗಿದೆ. ಕೈಗೆ ಬೇಕಾದಂತೆ ಪಾಲಿಕೆಗಳನ್ನು ವಿಂಗಡಿಸಲಾಗಿದೆ ಅಂತ ವಿಪಕ್ಷಗಳು ಗಂಭೀರವಾಗಿ ಆರೋಪಿಸ್ತಾ ಇರೋದು. ಕಲಾಪದ ಚರ್ಚೆ ವೇಳೆಯೂ ಕೂಡ ಇದೇ ಅಸಮಾಧಾನವನ್ನು ಹೊರಗೆ ಹಾಕಿದ್ರು ಶಾಸಕರುಗಳು. ಕ್ಷೇತ್ರವನ್ನು ಹಂಚಿದ್ರೆ ಹೇಗೆ ಅಂತ ಪ್ರಶ್ನಿಸಿದ್ರು ಬಿಜೆಪಿಯ ಶಾಸಕರುಗಳು. ದಾಸರಹಳ್ಳಿ ಅರ್ಧ ಪಶ್ಚಿಮ ಅರ್ಧ ಉತ್ತರಕ್ಕೆ ಹಂಚಿಕೆ ಮಾಡಿದ್ದಾರೆ. ಮುನಿರಾಜು ಆರೋಪ ಏನು ಅಂತಂದ್ರೆ ಬೊಮ್ಮನಹಳ್ಳಿ ಕ್ಷೇತ್ರವು ಕೂಡ ಬೇರೆ ಪಾಲಿಕೆಗೆ ಹಂಚಿಕೆ ಆಗಿದೆ. ಸತೀಶ್ ರೆಡ್ಡಿ ಆರೋಪ ಯಲಹಂಕ ಕ್ಷೇತ್ರವು 3 ಪಾಲಿಕೆಗಳಿಗೆ ಹಂಚಿಕೆ ಆಗಿದೆ ಅಂತ ಆರೋಪಿಸಿರೋದು. ಹೀಗಾಗಿ ತಮಗೆ ಅನುಕೂಲ ಆಗುವಂತೆ ಪಾಲಿಕೆಗಳನ್ನ ರಚನೆ ಮಾಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನ ಅವ್ರುಗಳು ಮಾಡಿದ್ರು. ಶಾಸಕರ ಕ್ಷೇತ್ರಗಳನ್ನ ವಿಭಜಿಸಿ ಲಾಭ ಪಡೆಯುವಂತ ಪ್ಲಾನ್ ನಲ್ಲಿ ಡಿಕೆ ಶಿವಕುಮಾರ್ ಅವರಿಗಿದ್ದಾರೆ ಅನ್ನೋದನ್ನ ಆರೋಪಿಸ್ತಾ ಇರೋದು. ಕುತೂಹಲ ಮೂಡಿಸ್ತಾ ಇದೆ ಬೆಂಗಳೂರು ಉಸ್ತುವಾರಿ ಸಚಿವರ ಪ್ಲಾನ್. ನೋಡಿ, ಈ ಬಿಬಿಎಂಪಿ ವಿಂಗಡಣೆ ಅಂತ ಬಂದಾಗ ಗ್ರೇಟರ್ ಬೆಂಗಳೂರು ಅಂತ ನಾವು ಏನು ಮಾಡ್ತೀವಿ ಅಂತ ಅಂದಾಗ ಇದಕ್ಕೆ ಬೇಡ ಅನ್ನುವಂಥ ಮಾತು ಕೇಳಿ ಬಂದಿದೆ ಹೆಚ್ಚು. ಅದರಲ್ಲೂ ನೀವು ಕೆಲವೊಂದಷ್ಟು ಕ್ಷೇತ್ರಗಳನ್ನು ಅರ್ಧ ಅದಕ್ಕೆ ಅರ್ಧ ಇದಕ್ಕೆ ಮುಕ್ಕಾಲು ಅದಕ್ಕೆ ಅಂತ ಹಂಚಿದ್ರೆ ಹೆಂಗೆ? ಈ ಕ್ಷೇತ್ರಗಳನ್ನು ವಿಂಗಡಣೆ ಮಾಡೋದ್ರಿಂದ ಲಾಭ ಯಾರಿಗಾಗತ್ತೆ, ನಷ್ಟ ಯಾರಿಗಾಗತ್ತೆ? ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಶಾಸಕರುಗಳಿಗೆ ಅನ್ಯಾಯ ಮಾಡಬೇಕು ಅಂತಲೇ ಈ ಥರದೊಂದು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಗರು ಆರೋಪಿಸ್ತಾ ಇರೋದು. ನೋಡಿ, ಕೆಲವು ಕ್ಷೇತ್ರಗಳಲ್ಲಿ ಹೌದು ಆ ಬೆಲ್ಟ್ಗಳನ್ನು ಇದು ಕಾಂಗ್ರೆಸ್ನ ಪ್ರಾಬಲ್ಯ ಇರುವಂಥ ಕ್ಷೇತ್ರ, ಇದು ಬಿಜೆಪಿಯ ಪ್ರಾಬಲ್ಯ ಇರುವಂಥ ಕ್ಷೇತ್ರ, ಬಿಜೆಪಿ ಶಾಸಕರು ಅಭಿವೃದ್ಧಿ ಮಾಡಿದಂಥ ಕ್ಷೇತ್ರ, ಬಹು ವರ್ಷಗಳಿಂದ ಬಿಜೆಪಿ ಪಾಲಾಗ್ತಿರುವಂಥ ಕ್ಷೇತ್ರ ಅಂತ ಕರೆಯಲಾಗ್ತಾ ಇತ್ತು. ಅಂಥ ಕ್ಷೇತ್ರಗಳನ್ನು 4-3 ಭಾಗಗಳನ್ನಾಗಿ ಮಾಡಿಬಿಟ್ರೆ, ವಿಂಗಡಣೆ ಆಗಿಬಿಟ್ರೆ ಕ್ಷೇತ್ರ ಕೈತಪ್ಪಿ ಹೋಗುತ್ತೆ ಅನ್ನುವಂಥ ಅಸಮಾಧಾನ ಬೇಸರ ಇದೀಗ ಬಿಜೆಪಿ ಶಾಸಕರಿಗಿರೋದು. ಬಿಜೆಪಿ ಪ್ರಾಬಲ್ಯ ಇರುವಂಥ ಕ್ಷೇತ್ರವನ್ನು ಹರಿದು ಹಂಚಿಬಿಟ್ಟಿದ್ದಾರೆ ಇವರು ಅನ್ನುವಂಥ ಆರೋಪವನ್ನು ಬಿಜೆಪಿಯ ಶಾಸಕರುಗಳು ಮಾಡ್ತಾ ಇರೋದು. ಸದನದಲ್ಲೇ ಈ ಒಂದು ವಿರೋಧವನ್ನು ವ್ಯಕ್ತಪಡಿಸಲಾಗಿತ್ತು, ಚರ್ಚೆಗಳಾಗಿತ್ತು. ಬಟ್ ಡಿ ಕೆ ಶಿವಕುಮಾರ್ ಅವರು ಮಾಸ್ಟರ್ ಮೈಂಡ್ ಇಂದ ಒಂದು ಪ್ಲಾನ್ ಅನ್ನು ಮಾಡಿದ್ದಾರೆ. ಮುಂಬರುವಂಥ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಾರುಪತ್ಯ ಇರಬೇಕು, ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು, ಬಿಜೆಪಿ ಎಲ್ಲೆಲ್ಲಿ ಪ್ರಾಬಲ್ಯ ಇದೆಯೋ ಅಲ್ಲಿ ಹರಿದು ಹಂಚಿ ಹೋಗಬೇಕು ಅನ್ನುವಂಥ ಪ್ಲಾನ್ನಲ್ಲಿ ಕಾಂಗ್ರೆಸ್ನ ನಾಯಕರಿದ್ದಾರೆ. ಅದಕ್ಕೆ ಈ ಥರದೊಂದು ಪ್ಲಾನ್ ಮಾಡಿದ್ದಾರೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ, ಬಿಲ್ಕುಲ್ ಇದು ನಮ್ಗೆ ಒಪ್ಪಿಗೆ ಇಲ್ಲ ಅಂತ ಬಿಜೆಪಿಗರು ಹೇಳ್ತಾ ಇರೋದು. ಬಟ್ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಗ್ರೇಟರ್ ಬೆಂಗಳೂರು ಅನ್ನುವಂಥ ಚಿಂತನೆಯ ಜೊತೆಗೆ ಮುನ್ನೆಲೆಗೆ ಬಂದಿದ್ದು ಬೆಂಗಳೂರು ಉಸ್ತುವಾರಿ ಸಚಿವರು. ಇದು ಬೆಂಗಳೂರು ಉಸ್ತುವಾರಿ ಸಚಿವ DCM ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಆಗಿರೋದು. ಗ್ರೇಟರ್ ಬೆಂಗಳೂರು ಅನ್ನುವಂಥ ಕಾನ್ಸೆಪ್ಟನ್ನು ತಂದಿದ್ದೇ ಉಸ್ತುವಾರಿ ಸಚಿವರು. ಬಟ್ ಇದ್ರ ಒಳಗಡೆ ಒಂದು ಸ್ವಾರ್ಥ ಅನ್ನೋದಿದೆ, ರಾಜಕೀಯ ಲೆಕ್ಕಾಚಾರ ಅನ್ನೋದಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಇನ್ನೇನೂ ಇಲ್ಲ. ಕ್ಷೇತ್ರಗಳನ್ನು ಅರ್ಧ ಪಶ್ಚಿಮಕ್ಕೆ ಅರ್ಧ ಪೂರ್ವಕ್ಕೆ ಈ ಥರ ಎಲ್ಲ ಹಂಚಿಕೆ ಮಾಡಿಬಿಟ್ರೆ ಇದರಿಂದ ನಮ್ಗಳಿಗೆ ನಷ್ಟ ಆಗುತ್ತೆ ಅಂತ ಬಿಜೆಪಿಗರು ಹೇಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ನವ್ರು ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈವನ್ ಡಿ ಕೆ ಶಿವಕುಮಾರ್ ಅವರು ತಾವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಮಾಡಿಯೇ ತೀರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಓಡಾಡ್ತಾ ಇದ್ದಾರೆ. ಹಾಗಾಗಿ ಈ ಥರ ಏನಾದರೂ ಪ್ಲಾನ್ ಆಗಿದೆಯಲ್ಲ, ಇದೇ ಅಧಿಕೃತವಾಗಿ ಅನೌನ್ಸ್ ಆಯಿತು ಅಂತ ಅಂದರೆ ಈ GBA 5 ಪಾಲಿಕೆಯ ವಿಂಗಡಣೆಯಲ್ಲೂ ಕೂಡ ಒಂದಷ್ಟು ಲಾಭ ನಷ್ಟದ ಲೆಕ್ಕಾಚಾರ ನಡೆಯುತ್ತೆ. ರಾಜಕೀಯವಾಗಿ ಒಂದಷ್ಟು ಬುಡಮೇಲಾಗುವಂಥ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ಕ್ಷೇತ್ರವನ್ನು ಈ ರೀತಿಯಾಗಿ ಹಂಚೋದು